ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ಯಾವ ರೀತಿ ಇರುತ್ತೆ, ಹಾಗೆ ನಾನು ಹೊರಗಡೆ ಹೋಗಿ ಬಂದಾಗ ನನ್ನ ಸ್ಕಿನ್ ಟ್ಯಾನ್ ಆದಾಗ ನಾನು ಅದನ್ನು ಯಾವ ರೀತಿ ಟ್ಯಾನ್ನ ರಿಮೂವ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. 1 ಅವರ್ ಹೊರಗಡೆ ಹೋಗಿ ಬಂದ್ರೇ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಅಂಥದ್ದು ನಾವು 1 ವೀಕ್ ಎಲ್ಲಾದರೂ ಟ್ರಿಪ್ ಹೋಗಿ ಬಂದಾಗ ತುಂಬಾ ಸ್ಕಿನ್ನ ನಾವು ಡ್ಯಾಮೇಜ್ ಮಾಡಿಕೊಂಡು ಮನೆಗೆ ಬರ್ತೀವಿ. ಹಾಗಾಗಿ ಮನೆಯಲ್ಲೇ ನಾವು ಕೂತು ಯಾವ ರೀತಿ ನಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೋದು, ಹಾಗೆ ಸಮ್ಮರಲ್ಲಿ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಯಾವ ರೀತಿ ನಾವು ಕಾಪಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರೀಸೆಂಟಾಗಿ ನಾನು ಹೊರಗಡೆ ತುಂಬ ಹೆಚ್ಚಾಗಿ ಓಡಾಡ್ತಿದ್ದೆ, ಹಾಗೆ ನನ್ನ ಸ್ಕಿನ್ ತುಂಬಾ ಟ್ಯಾನ್ ಆಗಿತ್ತು. ಹಾಗಾಗಿ ನಾನು ಡಿಟ್ಯಾನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಇಲ್ಲಿ ನಾನು ಸೆಟಾಫಿಲ್ ಕ್ಲೆನ್ಸರನ್ನು ಬಳಸ್ತಿದ್ದೀನಿ. ನಿಮಗೆ ಡಸ್ಟ್ ಹೆಚ್ಚಾಗಿದ್ದಲ್ಲಿ ಈ ಕ್ಲೆನ್ಸರನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಡಸ್ಟ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಇನ್ನು ಯಾರಿಗೆಲ್ಲ ಆಯಿಲ್ ಸ್ಕಿನ್ ಇದೆ ಹಾಗೆ ಸೆನ್ಸಿಟಿವ್ ಸ್ಕಿನ್ ಇದೆ, ನೀವು ಸೆಟಾಫಿಲ್ನ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಯೂಸ್ ಮಾಡ್ಬೋದು. ನಾನು ಇದನ್ನು ಆಲ್ಮೋಸ್ಟ್ 7 to 8 ಇಯರ್ಸಿಂದ ಯೂಸ್ ಮಾಡ್ತಿರೋದ್ರಿಂದ ನನಗಿದು ಫೇವ್ರೆಟ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ಈ ರೀತಿ ನೀಟಾಗಿ ರಿಮೂವ್ ಮಾಡಿ, ಏನಾದರೂ ಡಸ್ಟ್ ಫೇಸಲ್ಲಿ ಉಳ್ಕೊಂಡಿದ್ರೆ ನಿಮಗೆ ಕಾಟನಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡ ನಂತರ ನಾನಿಲ್ಲಿ ಪಿಲಿಗ್ರಿಮ್ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಈ ಫೇಸ್ ವಾಶನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ನಿಮ್ಮ ಪೋರ್ಸಲ್ಲಿ ಏನಾದರೂ ಇನ್ನೂ ಡಸ್ಟ್ ಉಳ್ಕೊಂಡಿದ್ರೆ ಇದು ನೀಟಾಗಿ ಕ್ಲೆನ್ಸ್ ಮಾಡಿ ಆ ಒಂದು ಡಸ್ಟನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಕೂಲಿಂಗ್ ಸೆನ್ಸೇಷನ್ನ ಕೊಡುತ್ತೆ ನಿಮ್ಮ ಫೇಸ್ಗೆ. ಹಾಗಾಗಿ ನಾನು ಈ ಒಂದು ಫೇಸ್ ವಾಶನ್ನು ಸಜೆಸ್ಟ್ ಮಾಡ್ತೀನಿ. ಇದು ಪಿಂಪಲ್ಸ್ ಇರೋರು ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ನಿಮಗೆ ಪಿಂಪಲ್ಸ್ ಬೇಗನೆ ರೆಡ್ಯೂಸ್ ಆಗುತ್ತೆ. ಪಿಂಪಲ್ಸ್ ಹೆಚ್ಚಾದಾಗ ನೀವು ಈ ಒಂದು ಫೇಸ್ ವಾಶನ್ನು 1 ಮಂತ್ವರೆಗೂ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಮಮಾ ಅರ್ತ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಮಾ ಅರ್ತ್ ಪ್ರಾಡಕ್ಟ್ಸ್ನ ನಾನು ಮೊದಲನೇ ಬಾರಿ ಯೂಸ್ ಮಾಡ್ತಿರೋದ್ರಿಂದ ಇದನ್ನು ನಾನು ಫಸ್ಟ್ ಟೈಮ್ ನನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ತಿರೋದು. ಹಾಗಾಗಿ ಈ ಒಂದು ಪ್ರಾಡಕ್ಟ್ ರಿವ್ಯೂ ನಾನೇನು ಕೊಡೋಕ್ಕಾಗಲ್ಲ. ಈ ಒಂದು ಫೇಸ್ ಪ್ಯಾಕ್ ಕಂಪ್ಲೀಟ್ ಆದ ನಂತರ ನಾನು ಇದರ ರಿಸಲ್ಟ್ಸ್ನ ನಿಮಗೆ ಶೇರ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಹಾರ್ಡ್ ಆಗಿದೆ, ತಿಕ್ಕಾಗಿದೆ. ಹಾಗಾಗಿ ಮೆತ್ತಗೆ ಇದನ್ನು ಸ್ಕ್ರಬ್ ಮಾಡ್ತಿದ್ದೀನಿ. ತುಂಬ ಜೋರಾಗಿ ಸ್ಕ್ರಬ್ ಮಾಡಿದಾಗ ನಿಮ್ಮ ಸ್ಕಿನ್ ಲೇಯರ್ಸ್ ಏನಿರುತ್ತೆ ಅದು ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಮೆತ್ತಗೆ ಸ್ಕ್ರಬ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ನೀವು ವಾಟರಲ್ಲಿ ನಿಮ್ಮ ಹ್ಯಾಂಡ್ಸ್ನ ಡಿಪ್ ಮಾಡಿ ನೀವು ಲೈಟಾಗಿ ಸ್ಕ್ರಬ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಈ ಸ್ಕ್ರಬ್ಬನ್ನು ಯೂಸ್ ಮಾಡಿದಾಗ ನನಗೆ ಒಳ್ಳೆ ಫ್ರಾಗ್ರೆನ್ಸ್ ಇತ್ತು. ಹಾಗೆ ಇದರಲ್ಲಿ ಹೆಚ್ಚಾಗಿ ನಮಗೆ ಉಪ್ಟನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ. ಅಂದರೆ ಕಡಲೆ ಹಿಟ್ಟು ಹಾಗೆ ಅರಿಶಿಣ ಈ ಥರದ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗದೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಒಂದು 5 to 10 ಮಿನಿಟ್ಸ್ ಈ ರೀತಿ ಸ್ಕ್ರಬ್ ಮಾಡಾದ ನಂತರ ಪ್ಲೇನ್ ವಾಟರಲ್ಲಿ ನಾನು ಫೇಸ್ ವಾಶ್ ಮಾಡಿಕೊಂಡೆ. ನೀವು ರಿಸಲ್ಟ್ಸ್ನ ನೋಡ್ಬೋದು. ಆಲ್ಮೋಸ್ಟ್ ಒಂದು 30 to 40% ಟ್ಯಾನ್ ರಿಮೂವ್ ಆಗಿದೆ. ನನಗೆ ಇದು ಫಸ್ಟ್ ಟೈಮ್ ಯೂಸ್ ಮಾಡಿರೋದ್ರಿಂದ ಕ್ವೈಟ್ ಹ್ಯಾಪಿ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾನು ಇದಾದ ನಂತರ ಡಿಟ್ಯಾನ್ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಿದ್ದೀನಿ. ಈ ಒಂದು ಫೇಸ್ ಪ್ಯಾಕ್ ನಮ್ಮ ಪಿಗ್ಮೆಂಟೇಷನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಹಾಗೆ ನಮ್ಮ ಫೇಸ್ಗೆ ಸಂಬಂಧಪಟ್ಟ ಏನೇ ಇಶ್ಯೂ ಆಗಿರ್ಬೋದು, ಇದು ನೀಟಾಗಿ ಕಂಟ್ರೋಲ್ ಆಗುತ್ತೆ. ನಾನಿಲ್ಲಿ 1 ಅವರ್ ಮುಂಚೆನೇ ಕರ್ಡಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದೆಲ್ಲ ನೀಟಾಗಿ ಸಾಫ್ಟ್ ಆಗಲಿ ಅಂತ. ಇದರ
ಜೊತೆಗೆ ನಾನು ಕಡಲೆಬೇಳೆನ ಪೌಡರ್ ಮಾಡಿ ಇದರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಅಲ್ಲಲ್ಲಿ ಲಮ್ಸ್ ಕಾಣಿಸ್ಬೋದು. ಸೊ ನಿಮಗೆ ಬೇಡ ಅಂತಂದರೆ ಇದರ ಪ್ಲೈನ್ ಪೌಡರನ್ನು ನೀವು ಕರ್ಡಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಫೇಸ್ಗೆ ಅಪ್ಲೈ ಮಾಡುವಾಗ ಕಣ್ಣಿನ ಸರೌಂಡಿಂಗ್ಸಲ್ಲಿ ಅಪ್ಲೈ ಮಾಡಬೇಡಿ. ಸೊ ಅಲ್ಲಿ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ನಿಮ್ಮ ಒಂದು ಕಣ್ಣಿನ ಏರಿಯಾ ಏನಿರುತ್ತೆ ಸ್ವಲ್ಪ ರ್ಯಾಷಸ್ ಎಲ್ಲ ಆಗ್ಬೋದು. ಹಾಗಾಗಿ ಒಂದು ಪ್ಲೇಸನ್ನು ಬಿಟ್ಟು ಬೇರೆ ಎಲ್ಲ ಫೇಸ್ ಹಾಗೂ ನೆಕ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಲಿಪ್ಸ್ ಸಹ ನೀವು ಅಪ್ಲೈ ಮಾಡ್ಕೋಬೋದು. ಪಿಗ್ಮೆಂಟೇಷನ್ ಎಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ. ಸೊ ಈ ರೀತಿ ನಾನು ಆಲ್ಮೋಸ್ಟ್ ನನ್ನ ಫೇಸ್ ಹಾಗೂ ನೆಕ್ ಏರಿಯಾಗೆ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾನು 10 to 15 ಮಿನಿಟ್ಸ್ವರೆಗೂ ನನ್ನ ಫೇಸ್ ಮೇಲೆ ಹಾಗೆ ಇರೋದಕ್ಕೆ ಬಿಟ್ಟು ಅದಾದ ನಂತರ ನಾನು ಪ್ಲೈನ್ ವಾಟರಲ್ಲಿ ಇದನ್ನು ರಿಮೂವ್ ಮಾಡಿದೆ. ರಿಮೂವ್ ಮಾಡುವಾಗನೂ ಅಷ್ಟೇ ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಸ್ಕ್ರಬ್ ಮಾಡ್ತಾ ಮಾಡ್ತಾ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಹಾಗೆ ನೀವು ಫೇಸ್ ವಾಶ್ ಮಾಡೋದ್ರಿಂದ ಪ್ರಯೋಜನ ಇರೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ಜೋರಾಗಿ ಸ್ಕ್ರಬ್ ಮಾಡಿದೆ. ಸೊ ಮೆತ್ತಗೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡೋದ್ರಿಂದ ಸೊ ನಿಮ್ಮ ಟ್ಯಾನ್ ಏನಿದೆ ಬೇಗನೆ ರಿಮೂವ್ ಆಗುತ್ತೆ. ಸೊ ನಾನಿಲ್ಲಿ 10 ಮಿನಿಟ್ಸ್ ಹೇಗಪ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸದ್ಗುರು ಅವರ ಬುಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ತುಂಬಾ ಇಂಟ್ರೆಸ್ಟ್ ಅವರ ಬುಕ್ಸ್ ಆಗಿರ್ಬೋದು, ಅವರ ಸ್ಪೀಚ್ ಆಗಿರ್ಬೋದು. ನಾನು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ಚೆಕ್ ಮಾಡ್ತಿರ್ತೀನಿ, ಹಾಗೆ ಅವರ ಬುಕ್ಸನ್ನು ರೀಡ್ ಮಾಡ್ತಿರ್ತೀನಿ. ಸೊ ಇದರಿಂದ ನನ್ನ ಮನಸ್ಸಲ್ಲಿ ಏನೇ ಗೊಂದಲ ಇರ್ಬೋದು ಅದು ಬೇಗನೆ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಎಲ್ಲ ಡ್ರೈ ಆಗಿದೆ. ಸೊ ನಾನು ಇದನ್ನು ರಿಮೂವ್ ಮಾಡ್ತೀನಿ. ಸೊ ಪ್ಲೇನ್ ವಾಟರಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ರಿಸಲ್ಟ್ ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ. ಸೊ ಈ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಟ್ಯಾನ್ ರಿಮೂವ್ ಪ್ಯಾಕ್ಸ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಪಾರ್ಲರ್ಗೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ನಾವು ಸಿಂಪಲ್ಲಾಗಿ ನಮ್ಮ ಟ್ಯಾನನ್ನು ನಾವು ರಿಮೂವ್ ಮಾಡ್ಕೋಬೋದು. ಸೊ ಇದು ನಾನು ಅಪ್ಲೈ ಮಾಡಿದ ನೆಕ್ಸ್ಟ್ ಒಂದು ಫ್ಯೂ ಮಿನಿಟ್ಸ್ಗೆ ನನ್ನ ಸ್ಕಿನ್ ತುಂಬಾ ಸಾಫ್ಟ್ ಅನಿಸ್ತಿತ್ತು, ಹಾಗೆ ಕ್ಲಿಯರ್ ಆಗಿ ಅನ್ನಿಸ್ತಿತ್ತು. ಸೊ ಇದನ್ನು ರೆಗ್ಯುಲರ್ ಆಗಿ ನಾನು 15 days ಒನ್ಸ್ ಟ್ರೈ ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಫೇಸ್ ಸಿರಮನ್ನು ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ನೈಟ್ ಡಿಟ್ಯಾನ್ ಪ್ಯಾಕ್ನ ಯೂಸ್ ಮಾಡಿರೋದ್ರಿಂದ ನೈಟ್ ಮಲಗುವಾಗ ಕಂಪಲ್ಸರಿ ಸಿರಮನ್ನು ಯೂಸ್ ಮಾಡ್ತಿರ್ತೀನಿ. ಸೊ ಇದರಿಂದ ನಿಮ್ಮ ಸ್ಕಿನ್ ಏನಿರುತ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೈಟೆಲ್ಲ ಅದು ಹೆಲ್ದಿಯಾಗಿ ಬ್ರೀತ್ ಆಗೋದಕ್ಕೆ ಈ ಒಂದು ಸಿರಮ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಸಿರಮನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಹತ್ರ ಯಾವುದೇ ರೀತಿ ಸಿರಮ್ ಇಲ್ಲ ಅಂತ ಹೇಳಿದರೆ ನೀವು ನೈಟ್ ಮಲಗೋ ಮುಂಚೆ ವೈಟಮಿನ್ ಇ ಟ್ಯಾಬ್ಲೆಟ್ ಅಥವಾ ಕೋಕೋನಟ್ ಆಯಿಲನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ಮಾರ್ನಿಂಗ್ ನಿಮ್ಮ ಫೇಸ್ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಮತ್ತೆ ಮತ್ತೆ ನೀವು ಅದನ್ನು ಎವ್ರಿ ನೈಟ್ ಟ್ರೈ ಮಾಡ್ತಲೇ ಇರ್ತೀರಾ. ಸೊ ನೋಡಿ ಫೈನಲ್ ರಿಸಲ್ಟ್ ಈ ರೀತಿ ಇದೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ.